ಕರ್ನಾಟಕ ರಾಜ್ಯ ನರೇಗಾ ಬೇರ್ಫುಟ್ ಟೆಕ್ನಿಷಿಯನ್ಸ್ ಕ್ಷೇಮಾಭಿವೃದ್ಧಿ ಸಂಘ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಬಿಎಫ್ಟಿಗಳ ವೇತನ ಮತ್ತು ನವೀಕರಣ ಪದ್ಧತಿ ತೆಗೆದುಹಾಕುವ ಬಗ್ಗೆ ಹಾಗೂ ವೈದ್ಯಕೀಯ ವೆಚ್ಚ ಮುಂದುವರೆಸುವ ಕುರಿತು ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ನರೇಗಾ ಬೇರ್ಫುಟ್ ಟೆಕ್ನಿಷಿಯನ್ ಕ್ಷೇಮಾಭಿವೃದ್ಧಿ ಸಂಘ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಇವತ್ತು ಮಾನ್ಯ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಇವತ್ತಿನ ದಿವಸ ನಮ್ಮ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ನಮ್ಮ ಜಿಲ್ಲಾ ಘಟಕದಿಂದ. ಅದು ಏನಪ್ಪ ಅಂತಂದ್ರೆ BFTಗಳ ನಾವು ಸುಮಾರು BFT ಆಗಿ ನರೇಗಾದಲ್ಲಿ ಸತತವಾಗಿ 8 ವರ್ಷ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಮಗೆ ಇವತ್ತಿನ ದಿವಸ 15,000 ಏನು ವೇತನ ಗೌರವಧನ ಕೊಡ್ತಾರೆ. ಆಮೇಲೆ 2,000 ರೂಪಾಯಿ ನಮಗೆ ಪ್ರಯಾಣ ಭತ್ಯೆಯನ್ನು ಕೊಡ್ತಾರೆ ಸರ್. ಅದಕ್ಕೋಸ್ಕರ ನಮಗೆ 3-4 ಒಬ್ಬ BFTಗೆ 3ರಿಂದ 4 ಪಂಚಾಯತಿವರೆಗೆ ನಮಗೆ ಕಾರ್ಯನಿರ್ವಹಿಸಲು ಒಂದು ನಿಯೋಜನೆ ಮಾಡಿರ್ತಾರೆ. ಅದಕ್ಕೋಸ್ಕರ ಒಂದು ಪಂಚಾಯತಿಯಲ್ಲಿ 3-4 ಒಂದು ಊರು ಬಂದಿರ್ತಾವೆ. ಅಲ್ಲಿ ಏನಪ್ಪ ಅಂತಂದ್ರೆ ನಮಗೆ ಎಲ್ಲ ಕಡೆಗೆ ಓಡಾಡಬೇಕು. ಹಾಗಾಗಿ ನಮಗೆ ಈ ವೇತನ GPS ಮಾಡಬೇಕು. ಏನು ನರೇಗಾ ಕೂಲಿ ಕಾರ್ಮಿಕರಿಗೆ ಮನೆಗೆ ತೆರಳಿ ನಾವು ಅವರನ್ನು ಕೆಲಸಕ್ಕೆ ಆಹ್ವಾನ ಮಾಡಿಕೊಂಡು ನಾವು ಫಾರ್ಮ್ ನಂಬರ್ 6 ತುಂಬಿಕೊಂಡು ಪಂಚಾಯತಿಗೆ ಕೊಟ್ಟು ಆಮೇಲೆ ಎಲ್ಲ ಕೆಲಸಕ್ಕೆ ಹೋಗಬೇಕಾದ್ರೆ ನಾವೆಲ್ಲ ಸಹಕಾರ ಮಾಡ್ತೀವಿ ಸರ್. ಹೀಗಾಗಿ ನಮಗೆ ಏನು ಗೌರವಧನ ಸರ್ಕಾರ ಕೊಡ್ತಾ ಇದೆ ಅದು ನಮಗೆ ಸರಿ ಹೋಗ್ತಾ ಇಲ್ಲ. ನಮ್ಮ ಕುಟುಂಬವನ್ನು ನಾವು ನಿಭಾಯಿಸಲಿಕ್ಕೆ ಮಕ್ಕಳ ಒಂದು ಫೀಸ್ ಕಟ್ಟಲಿಕ್ಕೆ ಇವತ್ತಿನ ದಿವಸ ದವಸ ಧಾನ್ಯಗಳ ಒಂದು ಬೆಲೆ ಏರಿಕೆ ಕುರಿತು ಇವತ್ತಿನ ದಿವಸ ಭಾಳ ಬೆಲೆ ಏರಿಕೆಯಾಗಿದೆ. ನಮಗೇನು ಈ 15,000 ರೂಪಾಯಿ 2,000 ರೂಪಾಯಿ ಏನು ಪ್ರಯಾಣ ಭತ್ಯೆ ಕೊಡ್ತಾರೆ. ನಮಗೇನು ಕುಟುಂಬಕ್ಕೆ ಜೀವನ ನಿರ್ವಹಣೆಗೆ ಸಾಕಾಗಲಾಗದ. ಅದಕ್ಕೋಸ್ಕರ ಇವತ್ತಿನ ದಿವಸ ನಾವು ಒಂದು ಮನವಿ ಪತ್ರ ಕೊಟ್ಟಿವಿ. ಏನಪ್ಪ ಅಂತಂದ್ರೆ ನಮಗೆ ನಮ್ಮ ಪೇಮೆಂಟ್ ಒಂದು ಹೆಚ್ಚಳ ಆಗಬೇಕು. ಆಮೇಲೆ ನಾವು ಪ್ರತಿ ವರ್ಷ ಒಂದು ರಿನ್ಯೂವಲ್ ಪದ್ಧತಿ ಇದೆ. ಆ ರಿನ್ಯೂವಲ್ ಆದಾಗೆ ನಮ್ಮದು ಪೇಮೆಂಟ್ ಆಗ್ತದೆ, ಇಲ್ಲ ಅಂದ್ರೆ ಆಗೋದಿಲ್ಲ ಸರ್. ಯಾಕಂದರೆ ನಮ್ಗೆ ಈ ರಿನ್ಯೂವಲ್ ಪದ್ಧತಿಯಿಂದ ನಮಗೆ ಭಾಳ ತೊಂದರೆ ಆಗ್ತಾಯಿದೆ. ಮೊದಲು ನಮಗೆ ರಿನ್ಯೂವಲ್ ಪದ್ಧತಿ ತೆಗೆದು ಹಾಕಬೇಕು, ನಮಗೆ ಸೇವಾ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಅಂಥೇಳಿ ನಾವು ಏನು ಸರ್ಕಾರಕ್ಕೆ ನಾವು ಮನವಿ ಪತ್ರವನ್ನು ಕೊಟ್ಟಿವಿ. ಅದಕ್ಕೋಸ್ಕರ ಇವತ್ತಿನ ದಿವಸ ನಮ್ಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಸಾಹೇಬರು ನಾವು ನೋಡೋಣ ಅಂತಕ್ಕಂಥ ಒಂದು ಭರವಸೆ ಕೊಟ್ಟಿದ್ದಾರೆ. ಅದರ ಮುಂದಿನ ದಿನಗಳಲ್ಲಿ ಏನಾಗ್ತಕ್ಕಂಥದ್ದು ಕಾದು ನೋಡಬೇಕಾದಂಥ ಪರಿಸ್ಥಿತಿ ಇದೆ ಸರ್. ನನ್ನ ಹೆಸರು ಪ್ರಮೋದ್ ಡೋಣಿ ಅಂತ. ನಾನು ಕರ್ನಾಟಕ ರಾಜ್ಯ ನರೇಗಾ ಬೇರ್ಫುಟ್ ಟೆಕ್ನಿಷಿಯನ್ ಕ್ಷೇಮಾಭಿವೃದ್ಧಿ ಸಂಘ ಜಿಲ್ಲಾ ಘಟಕ ಕಲಬುರಗಿಯ ಪ್ರಧಾನ ಕಾರ್ಯದರ್ಶಿ ಇದ್ದೇನೆ ಸರ್.